ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಮಕ್ಕಳು ತುಂಬ ಹೆಲ್ತಿಯಾಗಿರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು, ತುಂಬ ಇಂಟೆಲಿಜೆಂಟ್ ಆಗಿರಬೇಕು, ತುಂಬ ಸ್ಮಾರ್ಟ್ ಆಗಿರಬೇಕು ಅಂತ ಪ್ರತಿಯೊಂದು ಪ್ಯಾರೆಂಟ್ಗೂ ಇರುತ್ತೆ. ಬಟ್ ಅದಕ್ಕಾಗಿ ಏನು ಮಾಡಬೇಕು ಅಂತ ಎಷ್ಟೋ ಸಲ ನಮಗೆ ಗೊತ್ತಿರಲ್ಲ. ಸೊ ನಾವೆಲ್ಲ ಅಂದ್ಕೊಳ್ಳೋದೇನೋ, ನಮ್ಮ ಮನೆಯಲ್ಲಿ ನಾವೇನು ಫುಡ್ ಹ್ಯಾಬಿಟ್ ಫಾಲೋ ಮಾಡ್ತಾ ಇದ್ವಿ ಅದು ಚೆನ್ನಾಗಿರುತ್ತೆ, ನಮ್ಮದು ಲೈಫ್ ಸ್ಟೈಲ್ ಏನಿದೆ ಅದು ಚೆನ್ನಾಗಿದೆ ಅಂತ ಅಂದ್ಕೊಂಡು ಅದೇ ಲೈಫ್ ಸ್ಟೈಲನ್ನು, ಅದೇ ಫುಡ್ ಹ್ಯಾಬಿಟನ್ನು ನಮ್ಮ ಮಕ್ಕಳಿಗೂ ಕೂಡ ನಾವು ಟ್ರೈನ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಏನೇನು ಕಾಯಿಲೆಗಳು ಮೇ ಬಿ ಇನ್ ಲೇಟರ್ ಏಜಸ್ಸಲ್ಲಿ ಬರುತ್ತೋ ಆ ಸೇಮ್ ಸಮಸ್ಯೆಗಳು ನಮ್ಮ ಮಕ್ಕಳಲ್ಲಿ ಕೂಡ ಕಂಡು ಬರ್ತಾ ಇದೆ. ಸೊ ಅವಾಗ ನಾವೇನು ಹೇಳ್ತೀವಿ, ಇದು ಹೆರಿಡಿಟ್ರಿ ಪ್ರಾಬ್ಲಮಿಂದ ಬಂದಿದ್ದು ಅಂತ ನಾವು ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಹಾಗಲ್ಲ. ಸೊ ಮಕ್ಕಳ ಆಹಾರ ಕ್ರಮ ಮತ್ತು ಮಕ್ಕಳದ್ದು ದಿನಚರಿ ಏನಿದೆ ನಾವು ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಒಂದು ಸ್ವಲ್ಪ ಮೇಂಟೈನ್ ಮಾಡಿದರೆ ಅವ್ರದ್ದು ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ, ಅವರ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ, ಅವ್ರದ್ದು ಇಂಟೆಲಿಜೆನ್ಸ್ ತುಂಬ ಇಂಪ್ರೂವ್ ಆಗುತ್ತೆ, ಅವರಿಗೆ ಕಾಯಿಲೆಗಳು ಬರೋದು ತುಂಬ ಕಡಿಮೆ ಆಗುತ್ತೆ, ಅಂದರೆ ಅದರೊಟ್ಟಿಗೆ ಅವರು ತುಂಬ ಸ್ಟ್ರಾಂಗ್ ಕೂಡ ಆಗ್ತಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮಕ್ಕಳಿಗೆ ರೆಗ್ಯುಲರ್ಲಿ ಯಾವ ಥರ ಆಹಾರಗಳನ್ನು ಕೊಡಬೇಕು ಆ್ಯಂಡ್ ನಾವು ಸ್ಟ್ರಿಕ್ಟಾಗಿ ಕೆಲವು ವಿಷಯಗಳಲ್ಲಿ ನಾವು ಸ್ಟ್ರಿಕ್ಟ್ ಆಗಿದ್ದರೆ ಮಾತ್ರ ಮಕ್ಕಳ ಆರೋಗ್ಯ ನಮಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗುತ್ತೆ. ಈಗ ನಿಮಗೆ ಗೊತ್ತು, ನಮ್ಮ ಫುಡ್ ಇಂಡಸ್ಟ್ರಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಅದರಲ್ಲಿ ಇಲ್ಲದೆ ಇರುವಂಥ ಆಹಾರಗಳಿಲ್ಲ. ಆ್ಯಂಡ್ ನಮಗಿಂತ ಎಷ್ಟೋ ಚೆನ್ನಾಗಿ ಮಕ್ಕಳಿಗೆ ಗೊತ್ತು. ಈಗ ನಾವೊಂದು ರೆಸ್ಟೋರೆಂಟಿಗೆ ಅಥವಾ ಎಲ್ಲ ಒಂದು ಬೇಕರಿಗೆ ಕರ್ಕೊಂಡು ಹೋದರೆ ನಮಗೆ ಏನೇನು ಆರ್ಡರ್ ಮಾಡಬೇಕು ಅಂತ ಗೊತ್ತಿರಲ್ಲ. ಬಟ್ ನಮ್ಮ ಮಕ್ಕಳು ಏನಿದ್ದಾರೆ ಅವರು ನೋಡಿ ಕರೆಕ್ಟಾಗಿ ಆರ್ಡರ್ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರೋ ಐಟಮ್ಸ್ ಅಷ್ಟೇ ಆರ್ಡರ್ ಮಾಡ್ತಾರೆ. ಆ್ಯಂಡ್ ಇದೇ ಐಟಮ್ಸಿಂದಾನೇ ಅವರಿಗೆ ಕಾಯಿಲೆಗಳು ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಈಗ ಎಷ್ಟೋ ಮಕ್ಕಳಲ್ಲಿ ತುಂಬ ಜಾಸ್ತಿ ಕಾಣುವಂಥ ಸಮಸ್ಯೆಗಳೇನೆಂದರೆ ಈ ಅಲರ್ಜಿ ಪ್ರಾಬ್ಲಮ್ಸು, ರಿಪೀಟೆಡ್ ಆಗಿ ಕೆಮ್ಮು, ನೆಗಡಿ, ಈ ಥರ ಸಮಸ್ಯೆಗಳು. ಎಷ್ಟೋ ಮಕ್ಕಳಲ್ಲಿ ಪ್ರತಿ ತಿಂಗಳ ಆ್ಯಂಟಿಬಯೋಟಿಕ್ ತಗೋಬೇಕು ಅಂತ ಕಂಡೀಷನ್ ಡೆವಲಪ್ ಆಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ದೊಡ್ಡಾದ ಕೂಡಲೇ ಹೊಟ್ಟೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಈಗ ಸಣ್ಣ ಮಕ್ಕಳಲ್ಲಿ ನಾವು ನೋಡುವಾಗ ಅವರಿಗೂ ಕೂಡ ಈ ಕೊಲೆಸ್ಟ್ರಾಲ್ನ ಸಮಸ್ಯೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟೋ ಮಕ್ಕಳಿಗೆ ಈ ಸಣ್ಣ ವಯಸ್ಸಲ್ಲೇ ಹೊಟ್ಟೆ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಇಷ್ಟೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಈಗಲೇ ಈ ಸಮಸ್ಯೆಗಳು ಡೆವಲಪ್ ಆಯಿತು ಅಂದರೆ ಮೇ ಬಿ ಅಟ್ ದ ಏಜ್ ಆಫ್ 30-40 ಆಗುವಾಗ ಅವರಿಗೆ ಎಷ್ಟೊಂದು ಸಮಸ್ಯೆಗಳಾಗ್ಬೋದು ಅಂತ ನೀವೇ ವಿಚಾರ ಮಾಡಿ. ಸೊ ತುರ್ತಕ್ಕೆ ಮಕ್ಕಳು ಏನಾದರೂ ಒಂದು ನಾವು ಹೋಗುವಾಗ ಎಲ್ಲೋ ಕರ್ಕೊಂಡು ಹೋಗುವಾಗ ಯಾವುದೋ ಒಂದು ಐಟಮ್ ನೋಡಿದ ಮೇಲೆ ಕುರ್ಕುರೆ ಇರ್ಬೋದು, ಚಿಪ್ಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಏನೋ ಒಂದು ಐಟಮ್ ನೋಡಿದ ಕೂಡಲೇ ಹಠ ಮಾಡ್ತಾರೆ. ಆ್ಯಂಡ್ ನಾವು ಏನು ಮಾಡ್ತೀವಿ, ಬೀಯಿಂಗ್ ಎ ಪ್ಯಾರೆಂಟ್ ನಾವು ಅಂದ್ಕೊಳ್ಳಲ್ಲ, ನನ್ನ ಮಗಂದು ಆರೋಗ್ಯ ಹಾಳಾಗುತ್ತೆ ಅಂತ ವಿಚಾರ ಮಾಡದೆ ಆ ಟೈಮ್ಗೆ ಅವ ಅಳಬಾರ್ದು ಅಂತ ಹೇಳಿ ನಾವು ಇಮಿಡಿಯೇಟ್ಲಿ ಹೋಗಿ ಅದು ತೊಗೊಂಡೋಗಿ ಕೊಡ್ತೀವಿ. ಬಟ್ ಅದು ತಗೊಳ್ಳೋದ್ರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಅದು ತುಂಬ ಅಡಿಕ್ಷನ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವನ ಹೆಲ್ತ್ ಕೂಡ ತುಂಬ ಹಾಳಾಗುತ್ತೆ. ಸೊ ನಾನು ಮೇನ್ಲಿ ಏನೇನು ಆಹಾರಗಳು ಕೊಡಬೇಕು ಅಂತ ಫಸ್ಟ್ ನಿಮ್ಮ ಹತ್ರ ಹೇಳ್ತೇನೆ. ಸೊ ನಮಗೆ ಗೊತ್ತು, ಈ ಸೀಸನ್ ಏನಿದೆ ಇಟ್ ಈಸ್ ಅ ವೆರಿ ಹಾಟ್ ಸೀಸನ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಹಾರಗಳ ಬಗ್ಗೆ ಹೇಳೋಕ್ಕಿಂತ ಮೊದಲು ಅವ್ರು ಚೆನ್ನಾಗಿ ನೀರು ಕುಡಿಯೋ ಒಂದು ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಲೇಬೇಕು. ಎಷ್ಟೋ ಮಕ್ಕಳಿಗೆ ಏನಾಗುತ್ತೆ, ನೀರು ಕುಡಿಯೋ ಅಭ್ಯಾಸ ಇರೋದೇ ಇಲ್ಲ. ಸೊ ಹಾಗಾಗಿ ಅವರಿಗೆ ಸ್ಕಿನ್ ಇಶ್ಯೂಸ್ ಡೆವಲಪ್ ಆಗುತ್ತೆ, ಮೋಷನ್ ಸಮಸ್ಯೆ ಡೆವಲಪ್ ಆಗುತ್ತೆ. ನಾವು ಹೇಳ್ತೀವಿ ಮದರ್ ಆಫ್ ಆಲ್ ಡಿಸೀಸ್ ಇಸ್ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ತುಂಬ ಜಾಸ್ತಿ ಕಂಡುಬರುವಂಥ ಒಂದು ಮೇನ್ ಸಮಸ್ಯೆ ಏನು ಅಂತ ಕೇಳಿದ್ರೆ ಈ ಮಲಬದ್ಧತೆ ಸಮಸ್ಯೆ. ಸೊ ಹಾಗಾಗಿ ಮಕ್ಕಳಿಗೆ ಪ್ರತಿ ತಾಸಿಗೂ ನೀವು ಒಂದ್ಸಲ ಹೇಳಿ ಅವನಿಗೆ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಹೋಗಪ್ಪ ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ, ಅವನಿಗೆ ಆ ಒಂದು ಹ್ಯಾಬಿಟ್ ಡೆವಲಪ್ ಆಗುತ್ತೆ. ಪ್ರತಿ ತಾಸಿಗೂ ಅಟ್ಲೀಸ್ಟ್ ಒಂದು 100 to 200 ml ನೀರು ಕುಡಿಯುವಾಗ ಅವನ ಬಾಡಿ ಏನಿದೆ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ. ಅವ್ರ ಬಾಡಿಯಲ್ಲಿ ಏನು ವೀಕ್ನೆಸ್ ಡೆವಲಪ್ ಆಗಲ್ಲ, ಎನರ್ಜಿ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ, ಅವನಿಗೆ ಕಾಯಿಲೆಗಳು ಬರೋದು ತುಂಬ ಕಡಿಮೆ ಆಗುತ್ತೆ, ಮಸಲ್ ಇಶ್ಯೂಸ್ ಬರಲ್ಲ, ನಮ್ಮ ಗ್ರೋತ್ಗೂ ಕೂಡ ದಿಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಎಸ್ಪೆಷಲಿ ಇದು ಸಮ್ಮರ್ ಕೂಡ ಆಗಿದ್ದಕ್ಕೆ ನೀವೇನು ಮಾಡಬೇಕು, ನೀರು ಕುಡಿಯುವಂಥ ಒಂದು ಹ್ಯಾಬಿಟನ್ನು ಮಕ್ಕಳಲ್ಲಿ ನೀವು ಡೆವಲಪ್ ಮಾಡಲೇಬೇಕಾಗತ್ತೆ. ಎರಡನೇದು, ನಾವು ಎಷ್ಟೋ ಸಲ ಹೇಳ್ತೀವಿ ಒಳ್ಳೆ ಪ್ರೋಟೀನ್ ಇರೋ ಆಹಾರ ಕೊಡಬೇಕು, ಎಲ್ಲ ಕೊಡಬೇಕು. ಹೌದು, ಎವ್ರಿಥಿಂಗ್ ಈಸ್ ಫೈನ್, ಅದು ಕೊಡಲೇಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಎರಡನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಐಟಮ್ ಯಾವುದು ಅಂತ ಕೇಳಿದರೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಒಂದು ಮಗು ಹುಟ್ಟಿದಾಗ ಅದು ಅವನದು ಇಮ್ಯುನಿಟಿ ಕೂಡ ಡೆವಲಪ್ ಆಗಿರೋದು ಅವನ ಹೊಟ್ಟೆಯಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳಿಂದ ಆ್ಯಕ್ಚುಲಿ. ಸೊ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟೋ ಮಕ್ಕಳಲ್ಲಿ ಅಲರ್ಜಿ ಪ್ರಾಬ್ಲಮ್ಸ್ ಇದೆ, ಇಮ್ಯುನಿಟಿ ಸಮಸ್ಯೆಗಳಿಂದ ಬರುವಂಥ ಎಷ್ಟೋ ಸಮಸ್ಯೆಗಳು ಕಂಡು ಬರುತ್ತೆ. ಎಷ್ಟೋ ಮಕ್ಕಳಲ್ಲಿ ನೀವು ನೋಡಿರ್ಬೋದು, ಸಣ್ಣಕ್ಕಿದ್ದಾಗ ರಿಪೀಟೆಡ್ಲಿ ಈ ಕೆಮ್ಮು, ನೆಗಡಿ ಆಗ್ತಾ ಇರ್ತದೆ. ಅವಾಗ ಡಾಕ್ಟರ್ ಕೂಡ ಹೇಳ್ತಾರೆ ಒಂದು ಸ್ವಲ್ಪ ದೊಡ್ಡಾದಾಗ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಅಲರ್ಜಿಗೆ ಇರುವಂಥ ಮಾತ್ರೆಗಳು ಕೂಡ ರೆಗ್ಯುಲರ್ಲಿ ಸೇವಿಸಬೇಕಾಗತ್ತೆ. ಸೊ ಆ ಇಮ್ಯುನಿಟಿ ಚೆನ್ನಾಗಿ ಇರಬೇಕು ಅಂತಿದ್ದರೆ ಫಸ್ಟ್ ಆಫ್ ಆಲ್ ಅವನೇನು ಮಾಡಬೇಕು, ಅವನ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿಬೇಕು. ಸೊ ಹಾಗಾಗಿ ಅದಕ್ಕೆ ಏನು ಮಾಡಬೇಕು, ಒಳ್ಳೆ ಪ್ರೋಬಯೋಟಿಕ್ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಸೊ ನ್ಯಾಚುರಲಿ ನಮ್ಮ ಮನೆಯಲ್ಲಿ ಸಿಗುವಂಥ ಪ್ರೋಬಯೋಟಿಕ್ ಯಾವುದು ಅಂತ ಕೇಳಿದರೆ ಮೊಸರು. ಸೊ ರೆಗ್ಯುಲರ್ಲಿ ಮಕ್ಕಳಿಗೆ ಮೊಸರು ಕೊಡುವಂಥ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಿ. ಎಷ್ಟೋ ಜನ ಹೇಳ್ತಾರೆ ಮೊಸರು ತಗೊಂಡು ಕೂಡಲೇ ಅವನಿಗೆ ಅಲರ್ಜಿ ಆಗುತ್ತೆ, ನೆಗಡಿ ಆಗುತ್ತೆ, ಕೆಮ್ಮಾಗುತ್ತೆ. ಅದು ನೀವು ಸ್ವಲ್ಪ ಸಣ್ಣ ಇದ್ದಾಗಿಂದ ಟ್ರೈನ್ ಮಾಡ್ತಾ ಬರಬೇಕು. ಆ್ಯಕ್ಚುಲಿ ಈ ಥರ
ಥರ ಸಮಸ್ಯೆಗಳೆಲ್ಲ ಬರಲಿಕ್ಕೆ ನಾವು ಹೇಳ್ತೀವಿ ನಮ್ಮ ಗಟ್, ನಮ್ಮ ಹೊಟ್ಟೆ ಸರಿ ಇಲ್ಲ ಅಂದ್ರೆ ಈ ಅಲರ್ಜಿ ಪ್ರಾಬ್ಲಮ್ಸು, ಈ ಥರ ಸಮಸ್ಯೆಗಳೆಲ್ಲ ಜಾಸ್ತಿ ಕಂಡು ಬರೋದು. ನಮ್ಮ IG ಲೆವೆಲ್ ಚೆಕ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ IG ಲೆವೆಲ್ಸ್ ಏನಿದೆ ತುಂಬ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇರುವಂಥ ಆಯುರ್ವೇದಿಕ್ ಮೆಷರ್ಸ್ ಕೂಡ ಇದೆ. ಅದೆಲ್ಲ ಮಾಡಿದ ಮೇಲೆ ನೀವು ರೆಗ್ಯುಲರ್ಲಿ ಅವನಿಗೆ ಈ ಪ್ರೋಬಯೋಟಿಕ್ ಇರುವಂಥ ಆಹಾರಗಳನ್ನು ಕೊಡಬೇಕಾಗತ್ತೆ. ನಮ್ಮ ಮನೆಯಲ್ಲಿರುವಂಥ ತಂಗಳನ್ನ ಮೊದಲೆಲ್ಲ ನಮ್ಮ ಮನೆಯಲ್ಲಿ ಕೂಡ ರಾತ್ರಿ ಅನ್ನ ಉಳಿದ್ರೆ ಅದು ತಂಗಳನ್ನ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವೆಲ್ಲ ಅದು ತಗೊಳ್ತಿದ್ವಿ. ಬಟ್ ಈಗ ಆ ಪ್ರಾಕ್ಟೀಸೇ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಎದ್ದು ಕೂಡಲೇ ನಾವೆಲ್ಲಾದರೂ ರೆಸ್ಟೋರೆಂಟಿಗೆ, ಈಗ ನಾವು ಬ್ಯಾಂಗ್ಳೂರು ನಮ್ಮದು ಕ್ಲಿನಿಕ್ ಇದೆ, ಅಲ್ಲಿ ನಾನು ಹೋದಾಗ ನಾವು ನೋಡುವಾಗ ಫ್ಯಾಮಿಲಿ ಆಗಿ ಬೆಳಿಗ್ಗೆ ರೆಸ್ಟೋರೆಂಟಲ್ಲೇ ಎಲ್ಲರೂ ಇರ್ತಾರೆ. ಸೊ ಅದು ನಮ್ಮ ಆರೋಗ್ಯ ಹಾಳಾಗಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂತ ನಾನು ಹೇಳ್ತೇನೆ. ಸೊ ನಾವೇನು ಮಾಡಬೇಕು ಅಂದರೆ ಈ ತಂಗಳನ್ನ ಪ್ರಿಪೇರ್ ಮಾಡಿ, ಇಟ್ಸ್ ವೆರಿ ಈಸಿ ಅಲ್ವಾ. ರಾತ್ರಿ ನೀವು ಊಟ ಮಾಡುವಾಗ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರು ಸಾಕಾಗುತ್ತೆ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿಟ್ಟು ಮೇ ಬಿ ಸ್ಪೆಸಿಫಿಕ್ ಆಗಿ ಬೇಕಾದ್ರೆ ಯೋಗರ್ಟ್ ತರಿಸಿದೀವಿ, ಅಂಗಡಿಯಲ್ಲಿ ಒಳ್ಳೆ ಯೋಗರ್ಟ್ ಸಿಗುತ್ತೆ. ಆ ಯೋಗರ್ಟ್ ತಂಗಳನ್ನಕ್ಕೆ ಹಾಕಿಟ್ರೆ ಏನಾಗುತ್ತೆ, ಯೋಗರ್ಟಲ್ಲಿ ಮೇನ್ಲಿ ಲ್ಯಾಕ್ಟೋಬ್ಯಾಸಿಲಸ್ಸು, ಬಿಫಿಡೋಬ್ಯಾಕ್ಟೀರಿಯಾ ಈ ಥರ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ, ಅದು ಅದರಲ್ಲಿ ಬೆಳೆಯುತ್ತೆ. ನೆಕ್ಸ್ಟ್ ಡೇ ಇಟ್ ಬಿಕಮ್ಸ್ ಎ ವೆರಿ ಗುಡ್ ಪ್ರೋಬಯೋಟಿಕ್ ಡಯಟ್. ನಿಮ್ಮ ಮಗುಗೆ ಒಂದು ಸ್ವಲ್ಪ ಕೊಡಿ, ಅದು ಟೇಸ್ಟಿಯಾಗಿ ಮಾಡಿಕೊಡಿ, ಒಳ್ಳೆ ಸಾರು ಮಾಡಿ, ಪಲ್ಯ ಮಾಡಿ, ವೆಜಿಟೇಬಲ್ಸ್ ಚಾಪ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಅಟ್ರಾಕ್ಟಿವ್ ಆಗಿ ಮಾಡುವಾಗ ಏನಾಗುತ್ತೆ, ಅವನ ಆರೋಗ್ಯ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈಗ ನಿಮಗೆ ಗೊತ್ತಿದೆ, ಒಂದು C-ಸೆಕ್ಷನಲ್ಲಿ ಆಗಿರುವಂಥ ಮಗು ಅಂದರೆ ಸಿಸೇರಿಯನ್ ಮಾಡಿ ಆಗಿರುವಂಥ ಮಗುಗೆ ಒಂದು ನಾರ್ಮಲ್ ಡೆಲಿವರಿಯಲ್ಲಿ ಆಗಿರೋ ಮಗು ಅಷ್ಟು ಇಮ್ಯುನಿಟಿ ಇರಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಹೇಳ್ತಾರೆ ನ್ಯಾಚುರಲ್ ಬರ್ತ್ ಆದರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಮಗುಗೆ ಒಳ್ಳೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು, ಆ ಹುಟ್ಟುವಾಗಲೇ ಅಮ್ಮ ವಜೈನೆಯಿಂದ ಅದು ಹೊರಗೆ ಬರುವಾಗ ಅಲ್ಲಿ ಇರುವಂಥ ಮಲ ಎಲ್ಲ ಏನಿದೆ ಅದು ಮಗು ಬಾಯಿಗೆ ಎಂಟರ್ ಆಗುತ್ತೆ. ಸೊ ಅದರಿಂದ ನಮ್ಮ ಆ ಮಗು ಹೊಟ್ಟೆಯಲ್ಲಿ ಫಸ್ಟ್ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ ಏನಿದೆ ಆ ತಾಯಿದು ಮಲ ಏನಿದೆ ಅದರಿಂದ ಸಿಕ್ಬಿಡುತ್ತೆ. ಸೊ ಅದು ಡೆವಲಪ್ ಆಗುತ್ತೆ ಹೊಟ್ಟೆಯಲ್ಲಿ. ಸೊ ಆವಾಗ ಅದರದ್ದು ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೂ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಬೇಕು. ಒಳ್ಳೆ ಬ್ಯಾಕ್ಟೀರಿಯಾಗಳಿಲ್ಲ ಅಂದರೆ ನಮಗೆ ಬ್ಲೋಟಿಂಗು ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ, ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗಲಿಕ್ಕೆ, ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಬಾಡಿಯಲ್ಲಿ ಎಷ್ಟೋ ವೈಟಮಿನ್ಸ್ ಕೂಡ ಪ್ರೊಡ್ಯೂಸ್ ಆಗಬೇಕು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಲೇಬೇಕಾಗುತ್ತೆ. ಸೊ ಒಳ್ಳೆ ಪ್ರೋಬಯೋಟಿಕ್ ಇರುವಂಥ ಆಹಾರಗಳನ್ನು ಮಕ್ಕಳಿಗೆ ಕೊಡ್ಬೋದು. ಇನ್ನು ಇದು ಬಿಟ್ಟು ಎಷ್ಟೋ ಪ್ರೋಬಯೋಟಿಕ್ ಮಾರ್ಕೆಟಲ್ಲಿ ಕೂಡ ನಿಮಗೆ ತುಂಬ ಒಳ್ಳೆಯದು ಸಿಗುತ್ತೆ, ಬಟ್ ಅದು ಕ್ವಾಲಿಟಿ ಎಲ್ಲ ನೋಡಿಕೊಂಡು ನೀವು ತಗೊಂಡು ಕೊಡಬೇಕಾಗುತ್ತೆ. ಇಲ್ಲ ಮನೆಯಲ್ಲಿ ಕೂಡ ಎಷ್ಟೋ ಪ್ರಿಪರೇಷನ್ಸ್ ಮಾಡ್ಬೋದು. ಈಗಾಗಲೇ ನಾವು ಆಲ್ರೆಡಿ ಒಂದು ನಾನು ವಿಡಿಯೋ ಮಾಡಿದ್ದೇನೆ, ಪ್ರೋಬಯೋಟಿಕ್ಸ್ ಮನೆಯಲ್ಲೇ ಪ್ರಿಪೇರ್ ಮಾಡಲಿಕ್ಕೆ ಆಗುವಂಥ ಪ್ರೋಬಯೋಟಿಕ್ಸ್ ಯಾವುದು ಅಂತ. ಅದರ ಬಗ್ಗೆ ಬೇಕಾದ್ರೆ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ, ನೀವು ನೋಡ್ಬೋದು. ಎರಡನೇದು ಒಳ್ಳೆ ಪ್ರೋಟೀನ್ ಮತ್ತು ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ನಾವು ಮಕ್ಕಳಿಗೆ ಕೊಡಲೇಬೇಕಾಗತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ ಮೊಟ್ಟೆ, ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಈಗ ವೆಜಿಟೇರಿಯನ್ಸ್ ಕೂಡ ಮೊಟ್ಟೆ ತಿಂತಾರೆ. ಸೊ ಬಟ್ ಏನಾಗುತ್ತೆ, ನಮ್ಮ ಮನೆಯಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲಿಂದ ಇರ್ಬೋದು, ನಮಗೆ ಅಷ್ಟೊಂದು ಟೈಮ್ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಬೆಳಗ್ಗೆ ನಾವೇನಾದರೂ ದೋಸೆ ತಿಂಡಿ ಏನಾದರೂ ಮಾಡಿರ್ತೀವಿ, ದೋಸೆ ಇಡ್ಲಿ ಏನಾದರೂ ಮಾಡ್ತೀವಿ, ಸ್ವಲ್ಪ ಚಟ್ನಿ ಮಾಡಿರ್ತೀವಿ, ಅದು ತಗೊಳ್ತೀವಿ, ತಿಂತೀವಿ, ಹೋಗ್ತೀವಿ. ಸೊ ಈ ಥರ ಒಂದು ಆಹಾರ ಕ್ರಮ ಫಾಲೋ ಮಾಡಿದಾಗ ಮಕ್ಕಳ ಬೊಜ್ಜು ಅಷ್ಟೇ ಜಾಸ್ತಿ ಆಗುತ್ತೆ. ಮಕ್ಕಳು ನೋಡ್ಲಿಕ್ಕೆ ಒಳ್ಳೆ ದಪ್ಪಗಿರ್ತಾರೆ ಬಿಟ್ಟರೆ ಸೊ ಅವ್ರದ್ದು ಸ್ಟ್ಯಾಮಿನಾ ಎಲ್ಲ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇರುತ್ತೆ. ನೋಡಲಿಕ್ಕೆ ದಪ್ಪಗಿರುತ್ತೆ, ಬಟ್ ಏನೋ ಒಂದು ಸ್ವಲ್ಪ ಮಾಡಿದ್ರು ಕೂಡ ಇಮ್ಮಿಡಿಯೇಟ್ಲಿ ಸುಸ್ತಾಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಒಳ್ಳೆ ಪ್ರೋಟೀನ್ ಮತ್ತು ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ಕೊಡಲೇಬೇಕು. ಅದರಲ್ಲಿ ನಾನು ಹೇಳದಂಗೆ ಬೆಸ್ಟ್ ಇಸ್ ಮೊಟ್ಟೆ. ಸೊ ಮೊಟ್ಟೆ ತಗೊಂಡಾಗ ಏನಾಗುತ್ತೆ, ಮೊಟ್ಟೆದು ಹೊರಗಡೆ ಇರುವಂಥ ವೈಟ್ ಏನಿದೆ ಅದು ಒಳ್ಳೆ ಪ್ರೋಟೀನ್ ಆ್ಯಕ್ಚುಲಿ, ಆಲ್ಬುಮಿನ್ ಅಂತ ಹೇಳ್ತೀವಿ. ಸೊ ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿರುವಂಥ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಲಿಕ್ಕೆ, ನಮ್ಮ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗಲಿಕ್ಕೆ, ಎಷ್ಟೋ ಫಂಕ್ಷನ್ಸು ಚೆನ್ನಾಗಿ ಆಗಬೇಕು, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳ ರಿಪೇರ್ ಕೂಡ ಸರಿಯಾಗಿ ಆಗಬೇಕು ಅಂದರೆ ನಮಗೆ ಪ್ರೋಟೀನ್ ಬೇಕೇ ಬೇಕಾಗುತ್ತೆ. ಇದು ಬರೀ ಮಸಿಲ್ಸ್ಗೂ ಒಂದೇ ಅಲ್ಲ ಪ್ರೋಟೀನ್ ಬೇಕಾಗೋದು, ನಮ್ಮ ಬಾಡಿಯಲ್ಲಿ ಎಷ್ಟೋ ಈವನ್ ನಾವು ತಗೊಂಡಿರುವಂಥ ಆಹಾರದಲ್ಲಿರುವಂಥ ಈವನ್ ಫ್ಯಾಟ್ ಎಲ್ಲ ಕಡೆ ಲೈಕ್ ಡಿಸ್ಟ್ರಿಬ್ಯೂಟ್ ಆಗಲಿಕ್ಕೆ, ನಮ್ಮ ಬಾಡಿಯಲ್ಲಿ ನಾವು ತಗೊಂಡಿರುವಂಥ ಆಹಾರದಲ್ಲಿರುವಂಥ ಪೌಷ್ಟಿಕಾಂಶಗಳು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂದರೂ ಕೂಡ ಅದಕ್ಕೆ ಪ್ರೋಟೀನ್ ಬೇಕಾಗುತ್ತೆ. ನೀವು ಕೇಳ್ತೀರಾ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ, ಎಲ್ಲ ಪ್ರೋಟೀನು ಮತ್ತು ಫ್ಯಾಟು ಕಂಬೈನ್ ಮಾಡಿ ನಮ್ಮ ಬಾಡಿಯಲ್ಲಿ ಎಲ್ಲ ಕಡೆ ಟ್ರಾನ್ಸ್ಪೋರ್ಟೇಷನ್ ಆಗೋದು. ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳು ಕೂಡ ಮಾಡಿರೋದು ಈ ಪ್ರೋಟೀನ್ ಮತ್ತು ಫ್ಯಾಟಿಂದ, ಗ್ಲೂಕೋಸಿಂದ ಅಲ್ಲ. ಅನ್ನ ತಿಂದರೆ ನಮ್ಮ ಬಾಡಿ ಮೇಂಟೆನೆನ್ಸ್ ಏನು ಚೆನ್ನಾಗಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅನ್ನ ಈಸ್ ಓನ್ಲಿ ಎ ಫ್ಯೂಯಲ್ ಆ್ಯಕ್ಚುಲಿ. ಅಂದರೆ ನಾವು ತಗೊಳ್ಳುವಂಥ ಧಾನ್ಯಗಳು, ಅನ್ನ ಒಂದೇ ಅಲ್ಲ, ಅನ್ನ, ಜೋಳ, ರಾಗಿ, ಗೋಧಿ ಎಲ್ಲ ಏನಿದೆ ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಏನಿದೆ ದಟ್ ಈಸ್ ಓನ್ಲಿ ಎ ಫ್ಯೂಯಲ್. ಗಾಡಿಗೆ ಪೆಟ್ರೋಲ್ ಹಾಕದಂಗೆ. ಬಟ್ ಗಾಡಿ ಚೆನ್ನಾಗಿರಬೇಕು ಅಂದರೆ ಎಂಜಿನ್ ಆಯಿಲ್ ಇರಬೇಕು. ಆ ಎಂಜಿನ್ ಆಯಿಲ್ ಅಂದರೆ ಪ್ರೋಟೀನ್ ಮತ್ತು ಫ್ಯಾಟ್. ಸೊ ಹಾಗಾಗಿ ಒಳ್ಳೆ ಕೊಬ್ಬು ಮತ್ತು ಪ್ರೋಟೀನ್ ಇರುವಂಥ ಆಹಾರಗಳನ್ನು ನಾವು ರೆಗ್ಯುಲರ್ಲಿ ಸೇವಿಸಬೇಕು. ಸೊ ಮೊಟ್ಟೆಯಲ್ಲಿ ಸೆಂಟ್ರಲ್ಲಿ ಏನು ಯೋಕ್ ಇದೆ, ಎಗ್ ಯೋಕ್ ಎಲ್ಲೋ ಏನಿದೆ ಅದು ಒಳ್ಳೆ ಸೋರ್ಸ್ ಆ್ಯಕ್ಚುಲಿ, ಒಳ್ಳೆ ಪ್ರೋಟೀನ್. ಅದರಲ್ಲಿ ವಿಟಮಿನ್ B12 ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಮೇನ್ಲಿ ಅದರಲ್ಲಿ ಕೋಲಿನ್ ಇದೆ. ಕೋಲಿನ್ ಏನಿದೆ ನಮ್ಮ ನರಗಳದ್ದು ಫಂಕ್ಷನ್ಸ್ ಎಲ್ಲ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗಲಿಕ್ಕೆ, ಅಸೆಟಿಲ್ ಕೋಲಿನ್ ಅಂತೆಲ್ಲ ಹೇಳ್ತೀವಿ. ಸೊ ಇದೆಲ್ಲ ಪ್ರೊಡ್ಯೂಸ್ ಆಗಲಿಕ್ಕೆ ಕೋಲಿನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್.
ಸೊ ಮಕ್ಕಳಿಗೆ ಪ್ರತಿ ದಿವಸ 1 ಅಥವಾ 2 ಮೊಟ್ಟೆ ಕೊಡೋದು ನೀವೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಭಾಳಷ್ಟು ಪ್ರೋಟೀನ್ ಇರೋ ಒಂದು ಆಹಾರಗಳೆಲ್ಲ ಹುಡುಕಿ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಮೊಟ್ಟೆ ಇಸ್ ದ ಈಸಿಯೆಸ್ಟ್. ಮೊಟ್ಟೆ ತಗೊಳ್ಳಿ, ಬೇಯಿಸಿ ನೀವು ಕೊಡಿ, ಇಲ್ಲ ಒಂದು ಆಮ್ಲೆಟ್ ಮಾಡಿ ರೆಗ್ಯುಲರ್ಲಿ ಕೊಡಿ. ಅದು ಬೆಳಗ್ಗೆ ತಿಂಡಿಯೊಟ್ಟಿಗೆ ಬೇಕಾದ್ರೆ ಒಂದು ಬುಲ್ಸೈ ಮಾಡಿ ಕೊಟ್ಟರು ಕೂಡ ತುಂಬ ಒಳ್ಳೆಯದು. ದೋಸೆ ತಿನ್ನುವಾಗ ಚಟ್ನಿ ಬದಲು ಒಂದು ಅಥವಾ 2 ಮೊಟ್ಟೆ ಕೊಡಿ, ಅದು ಅವನ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಇನ್ನು ಕೊಬ್ಬು ಚೆನ್ನಾಗಿರುವಂಥ ಆಹಾರಗಳು ನಿಮಗೆ ಗೊತ್ತು, ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್ ತುಂಬ ಒಳ್ಳೆಯದು. ಬಟ್ ದೊಡ್ಡಾದ್ಮೇಲೆನೂ ಹಾಲು ತಗೋಬೇಕು ಅಂತ ನಾನು ಏನೇ ಹೇಳಲ್ಲ. ನೀವು ನೋಡಿರ್ಬೋದು ಎಷ್ಟೋ ದೊಡ್ಡವರಲ್ಲಿರುವಂಥ ಒಂದು ಸಮಸ್ಯೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ಏನಿದೆ, ಅವ್ರದ್ದು ಹೊಟ್ಟೆಯಲ್ಲಿ ಲ್ಯಾಕ್ಟೋಸನ್ನು ಡೈಜೆಸ್ಟ್ ಮಾಡುವಂಥ ಲ್ಯಾಕ್ಟೇಸ್ ಎನ್ಸೈಮ್ ಇರುತ್ತೆ. ಬಟ್ ಟೈಮ್ ಹೋಗ್ತಾ ಆ ಲ್ಯಾಕ್ಟೇಸ್ ಎನ್ಸೈಮ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಹಾಲು ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಮಕ್ಕಳಿಗೆ ಚೆನ್ನಾಗಿ ಡೈಲಿ 1 ಗ್ಲಾಸ್ ಹಾಲು ಕೊಡೋ ಅಭ್ಯಾಸ ತುಂಬ ಒಳ್ಳೆಯದು. ಅದು ರೆಗ್ಯುಲರ್ಲಿ ನೀವು ಫಾಲೋ ಮಾಡ್ಬೋದು. ಇನ್ನು ಅದು ಬೇಡ ಅಂತ ನಿಮಗಿದ್ರೆ ಹಾಲಿನ ಪ್ರಾಡಕ್ಟ್ಸ್ ಕೊಡಿ. ಮೊಸರು, ನಾನು ಫಸ್ಟ್ ಹೇಳಿದ್ದೀನಿ, ಒಳ್ಳೆ ಪ್ರಾಬಯೋಟಿಕ್ಕು ಹೌದು. ಆ್ಯಂಡ್ ಹಾಲಲ್ಲಿರುವ ಆಲ್ಮೋಸ್ಟ್ ಎಲ್ಲ ಪ್ರೋಟೀನ್ಸು ಫ್ಯಾಟು ಕೂಡ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲ್ಯಾಕ್ಟೋಸ್ ಕಡಿಮೆ ಇರುತ್ತೆ, ಅದೆಲ್ಲ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇನ್ನು ಪನೀರ್ ಮಾಡಿಕೊಡಿ. ಪನೀರ್ ಹೊರಗಡೆಯಿಂದ ತರಲಿಕ್ಕೆ ಹೋಗಬೇಡಿ, ಅದಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗ್ಯಾರಂಟಿ ಹೇಳಲಿಕ್ಕಾಗಲ್ಲ. ಮನೆಯಲ್ಲೇ ನೀವು ಪನೀರನ್ನು ಪ್ರಿಪೇರ್ ಮಾಡಿ ಪ್ರತಿ ದಿವಸ ಈವ್ನಿಂಗ್ ನೀವು ಸ್ನ್ಯಾಕ್ಸ್, ಈ ಮಿಕ್ಸ್ಚರು ಅಥವಾ ಚಿಪ್ಸು ಕೊಡೋ ಬದಲು ಪನೀರ್ದು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿ ಕೊಡಿ. ಒಳ್ಳೆ ಪ್ರೋಟೀನ್ ಆಯಿತು, ಒಳ್ಳೆ ಫ್ಯಾಟ್ ಆಯಿತು, ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ, ಅವ್ನ ಗ್ರೋತ್ ಕೂಡ ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ. ಇನ್ನು ಇದು ಬೇಡ, ನಾನು ವೀಗನ್, ನಾನು ಈ ಥರ ಆನಿಮಲ್ ಪ್ರಾಡಕ್ಟ್ಸ್ ಏನೂ ತಗೊಳ್ಳಲ್ಲ ಅಂತ ಇದ್ದವರಾದರೆ ಅವರು ನಿಮಗೆ ಸೋಯಾ ಯೂಸ್ ಮಾಡ್ಕೊಳ್ಳಿ. ಸೋಯಾ ಮಿಲ್ಕಿಂದ ಮಾಡುವಂಥ ಟೋಫು ಅಥವಾ ಸೋಯಾ ಚಂಕ್ಸು, ಈ ಥರ ಏನಾದರೂ ಐಟಮ್ಸನ್ನು ರೆಗ್ಯುಲರ್ಲಿ ಕೊಡಿ. ಮೊಳಕೆ ಕಾಳನ್ನ ಕೊಡಿ. ಮೊಳಕೆ ಕಾಳಲ್ಲಿ ಅಷ್ಟೊಂದು ಸಿಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಮೊಳಕೆ ಕಾಳು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಾನ್ ವೆಜಿಟೇರಿಯನ್ಸ್ ಆದ್ರಂತೂ ತುಂಬ ಒಳ್ಳೆಯದು, ಅವರಿಗೆ ಚಿಕನ್ ಕೊಡ್ಬೋದು, ಫಿಶ್ ಕೊಡ್ಬೋದು, ಬಟ್ ಹೆಲ್ತಿಯಾಗಿ ಕೊಡಿ. ಚಿಕನ್ ಅಂತ ಹೇಳಿದ ಕೂಡಲೇ KFCಗೆ ಹೋಗಿ KFCಯಿಂದ ಚಿಕನ್ ತಂದು ಕೊಡಬೇಡಿ, ಅಥವಾ ಮೆಕ್ಡೊನಾಲ್ಡ್ಗೆ ಹೋಗಿ ಅಲ್ಲಿಂದ ಇರುವಂಥ ಬರ್ಗರ್ಸ್ ತಂದು ಕೊಡಬೇಡಿ. ಅದರ ಬದಲು ಮನೆಯಲ್ಲೇ ಚಿಕನ್ ಚೆನ್ನಾಗಿ ಪ್ರಿಪೇರ್ ಮಾಡಿ, ಅದಕ್ಕೆ ಒಳ್ಳೆ ಕೊಬ್ಬು ಬೇಕಾದ್ರೆ ನೀವು ತೆಂಗಿನಕಾಯಿ ಇದು ಹಾಲು ಹಾಕಿ ಪ್ರಿಪೇರ್ ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಕಾಕೋನಟ್ ಆಯಿಲಲ್ಲೇ ಪ್ರಿಪೇರ್ ಮಾಡ್ಬೋದು, ಅಥವಾ ನೀವೇನು ಒಳ್ಳೆ ಆಯಿಲ್ಸ್ ಯೂಸ್ ಮಾಡ್ತಿರೋ ಅದನ್ನು ಯೂಸ್ ಮಾಡಿ ಪ್ರಿಪೇರ್ ಮಾಡಿ. ಬಟ್ ಎವ್ರಿ ಡೇ ಅದೊಂದು ಹ್ಯಾಬಿಟ್ ಮಾಡಿ. ಅಟ್ಲೀಸ್ಟ್ ವೀಕ್ಲಿ ಒಂದು 3 to 4 ಟೈಮ್ಸು ಹೆಲ್ತಿಯಾಗಿರುವಂಥ ಪ್ರೋಟೀನ್ ನೀವು ಕೊಡಲೇಬೇಕಾಗುತ್ತೆ. ಒಂದು ಚಿಕನ್ ಬ್ರೆಸ್ಟ್ ಪೀಸ್ ಅಂದರೆ 100 ಗ್ರಾಮ್ಸಲ್ಲಿ ಆಲ್ಮೋಸ್ಟ್ 52 ಗ್ರಾಮ್ಸ್ ಆಫ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಒಂದು ಒಳ್ಳೆ ಹೆಲ್ತಿ ಪ್ರೋಟೀನ್ ಸಿಗುತ್ತೆ. ಸೊ ಇದೆಲ್ಲ ಕೆಟ್ಟದಲ್ಲ, ಬಟ್ ಅದು ದ ವೇ ಆಫ್ ಕುಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮನೆಯಲ್ಲಿ ಅದನ್ನು ಪ್ರಿಪೇರ್ ಮಾಡಿ ಅದು ತಗೊಳ್ಳುವಾಗ ಅದರೊಟ್ಟಿಗೆ ಚೆನ್ನಾಗಿ ನಾರಿನಾಂಶ ಕೂಡ ಕೊಟ್ಟು ಇದು ಮಾಡೋದು ತುಂಬ ಒಳ್ಳೆಯದು. ಇನ್ನು ನಾರಿನಾಂಶ ಅಂತ ಹೇಳಿದಾಗ ನೆನಪಾಯಿತು, ನಾರಿನಾಂಶ ಫಸ್ಟ್ ಹೇಳಲಿಕ್ಕೆ ಮರ್ತೋಯ್ತು. ನಾರಿನಾಂಶ ಇರುವಂಥ ಆಹಾರವನ್ನು ನಾವು ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ಸೊ ಈ ಪ್ರೀಬಯೋಟಿಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನೀವು ನೋಡಿರ್ಬೋದು, ಇತ್ತೀಚೆಗೆ ನಾವು ನೋಡಿದರೆ ಹೊಟ್ಟೆ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ, ಕೋಲಾನ್ ಕ್ಯಾನ್ಸರ್ಸ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ ಅಡಲ್ಟ್ಸಲ್ಲಿ. ಬಟ್ ಇದಕ್ಕೆಲ್ಲ ಮೂಲ ಕಾರಣ ಏನು? ನಾವು ಸಣ್ಣದಿದ್ದಾಗಿಂದ ನಾವು ಫಾಲೋ ಮಾಡ್ತಾ ಬಂದಿರುವ ಆಹಾರ ಕ್ರಮ. ಸೊ ಅದಕ್ಕೆ ಮೊದಲೆಲ್ಲ ಎಲ್ಲೋ ನಮಗೊಂದು ಕೇಸ್ ಕೋಲಾನ್ ಕ್ಯಾನ್ಸರ್ ನೋಡ್ತಿದ್ದಿದ್ರೆ, ಈಗ ನಾವು ನೋಡುವಾಗ ರೆಗ್ಯುಲರ್ಲಿ ಕೋಲಾನ್ ಕ್ಯಾನ್ಸರ್ಸ್ ಕಂಡು ಬರ್ತಾ ಇದೆ. ಇದಕ್ಕೂ ಮುಖ್ಯ ಕಾರಣ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಾರಿನಾಂಶ ಏನಿದೆ ತುಂಬ ಕಡಿಮೆ ಆಗ್ತಾ ಇದೆ. ನಾವು ತಗೊಳ್ಳುವಂಥ ಆಹಾರದಲ್ಲಿ ಸೊಲ್ಯುಬಲ್ ಫೈಬರ್ ಬೇಕು, ಇನ್ಸೊಲ್ಯುಬಲ್ ಫೈಬರ್ ಕೂಡ ಬೇಕು. ಓಕೆ, ಮಕ್ಕಳೆಲ್ಲರೂ ಈ ವೆಜಿಟೇಬಲ್ಸ್ ತುಂಬ ಚೆನ್ನಾಗಿ ತಿನ್ನಬೇಕು ಅಂತ ಇಲ್ಲ. ಸೊ ನೀವೇನು ಮಾಡ್ಬೋದು, ಆ ವೆಜಿಟೇಬಲ್ ಫ್ರೂಟ್ ಕೊಡಿ. ಫ್ರೂಟಲ್ಲಿ ಕೂಡ ನಮಗೆ ಸೊಲ್ಯುಬಲ್ ಫೈಬರ್ ಸಿಗುತ್ತೆ. ಬಟ್ ಅದು ಯು ಶುಡ್ ಡೆವಲಪ್ ಎ ಹ್ಯಾಬಿಟ್. ಆ್ಯಕ್ಚುಲಿ ಮಕ್ಕಳಿಗೆ ಆ ಒಂದು ಹ್ಯಾಬಿಟನ್ನು ನೀವು ಡೆವಲಪ್ ಮಾಡಬೇಕು. ಪಲ್ಯ ಕೊಟ್ಟಾಗ ಪಲ್ಯ ಸೆಪರೇಟ್ ಆಗಿ ಇಡ್ತಾರೆ ಅಂದರೆ ಅನ್ನ ಪ್ರಿಪೇರ್ ಮಾಡುವಾಗ ಅದಕ್ಕೆ ತರಕಾರಿಗಳನ್ನು ಹಾಕಿ ಬೇಯಿಸ್ಬಿಡಿ. ಸೊ ಆವಾಗ ಅದಕ್ಕೆ ಸೆಪರೇಟ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಅದರಲ್ಲಿರುವಂಥ ನಾರಿನಾಂಶ ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇನ್ನು ನಟ್ಸ್ ಆ್ಯಂಡ್ ಸೀಡ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಮಕ್ಕಳಿಗೆ ಸೀಡ್ಸು ಮತ್ತು ನಟ್ಸ್ ಏನಿದೆ ಅದು ಏನಾದರೂ ಪ್ರಿಪರೇಷನ್ಸ್ ಮಾಡಿ ನೆನೆಸಿ ಅಥವಾ ಏನಾದರೂ ಡಿಶಸ್ ಮಾಡುವಾಗ ಅದಕ್ಕೆ ಹಾಕಿ ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ಕೂಡ ನಮಗೆ ಬೇಕಾಗಿರುವಂಥ ಒಳ್ಳೆ ಈ ನಾರಿನಾಂಶ ಸಿಗುತ್ತೆ. ಸೊಲ್ಯುಬಲ್ ಫೈಬರ್ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಫೈಬರ್ಸ್ ಏನಿದೆ ಅದು ಬೇಗ ಡೈಜೆಸ್ಟ್ ಆಗಲ್ಲ. ಅದು ನಮ್ಮ ದೊಡ್ಡ ಕರಳಿಗೆ ಹೋಗಿ ಅಲ್ಲಿ ಡೈಜೆಸ್ಟ್ ಆದಾಗ ಅಲ್ಲಿ ಪೋಸ್ಟ್ ಬಯೋಟಿಕ್ಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಅದೇ ಬ್ಯೂಟ್ರಿಕ್ ಆ್ಯಸಿಡ್, ಈ ಥರ ತುಂಬ ಪೋಸ್ಟ್ ಬಯೋಟಿಕ್ಸ್ ಏನಿದೆ ಅದೇ ನಮ್ಮ ಅಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಫೀಡ್ ಅಂತ ಹೇಳ್ಬೋದು. ಸೊ ಅದು ಇದ್ದರೆ ಮಾತ್ರ ಅದು ಚೆನ್ನಾಗಿ ಬದುಕುತ್ತೆ. ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೂ ಕೂಡ ಈ ಪೋಸ್ಟ್ ಬಯೋಟಿಕ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಅದರಲ್ಲಿ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನಮ್ಮ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ. ಸೊ ಬಟ್ ಇದೆಲ್ಲ ಕಡಿಮೆ ಆಗ್ತಾ ಇದೆ. ನಾವು ರಿಫೈನ್ಡ್ ಆಹಾರಗಳು ತಗೊಳ್ಳೋದ್ರಿಂದ, ನಾವು ಜಂಕ್ ಫುಡ್ಗಳು ತಗೊಳ್ಳೋದ್ರಿಂದ, ನಾವು ಪ್ರೊಸೆಸ್ಡ್ ಫುಡ್ಗಳು ತಗೊಳ್ಳೋದ್ರಿಂದ ಏನಾಗ್ತಾ ಇದೆ, ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಆಕ್ಚುಲಿ ಬೇಕಾಗಿರುವಂಥ ಪೋಸ್ಟ್ ಬಯೋಟಿಕ್ಸು ನಮಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಸೊ ನಿಮ್ಮ ಆಹಾರದಲ್ಲಿ ನಾವು ಫಸ್ಟ್ ಹೇಳ್ದಂಗೆ ಪ್ರಾಬಯೋಟಿಕ್ಸು ಇರಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರೀಬಯೋಟಿಕ್ಸ್ ಕೂಡ ಇರಬೇಕು ಮಕ್ಕಳಿಗೆ ಕೊಡುವ ಆಹಾರದಲ್ಲಿ. ಆ್ಯಂಡ್ ಪ್ರೋಟೀನ್ ಮತ್ತು ಫ್ಯಾಟ್ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಇದು ಬೇಸಿಕ್ ಆಯಿತು. ಕಾರ್ಬೋಹೈಡ್ರೇಟ್ ಬೇಡ ಅಂತ ಅಲ್ಲ ನಾ ಹೇಳಿದ್ದು, ಅದರೊಟ್ಟಿಗೆ ನೀವು ಅನ್ನ ಕೊಡ್ತೀರಾ, ಬಿಕಾಸ್ ದಟ್ ಈಸ್ ಅವರ್ ಸ್ಟೇಪಲ್ ಫುಡ್. ಅನ್ನ ಕೊಡ್ತೀರಾ, ಜೋಳ ಕೊಡ್ತೀರಾ, ರಾಗಿ ಕೊಡ್ತೀರಾ, ಎಲ್ಲದೂ ವೀಟ್ ಕೊಡ್ತೀರಾ, ಎಲ್ಲದರದ್ದು ಪ್ರಿಪರೇಷನ್ಸ್ ನೀವು ಮಾಡಿ ಕೊಡ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಥರ ಆಹಾರ ಬರೀ ಅನ್ನ ಸಾರು ಅಥವಾ ಬರೀ ಚಪಾತಿ ಪಲ್ಯ ಇದೊಂದೇ ಆಗಬಾರ್ದು. ಅದರೊಟ್ಟಿಗೆ ನಾನೀಗ ಹೇಳಿರುವಂಥ ಐಟಮ್ಸ್ ಕೂಡ ಇನ್ಕ್ಲೂಡ್ ಮಾಡಿದರೆ ಮಕ್ಕಳ ಆರೋಗ್ಯ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನು ಅವರದ್ದು ಆರೋಗ್ಯ ಅವರಿಗೆ ಕಾಯಿಲೆಗಳು ಬರಬಾರ್ದು ಅಂತೆಲ್ಲ ಇದ್ದರೆ ಅವರ ಆಹಾರದಲ್ಲಿ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದಂದರೆ ವೈಟಮಿನ್ ಡಿ.
ವೈಟಮಿನ್ ಡಿ ಏನಿದೆ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೈಟಮಿನ್. ನಮಗೆ ಗೊತ್ತು ವೈಟಮಿನ್ ಡಿ ನಮಗೆ ಸಿಗೋದಿಲ್ಲಿ ಸನ್ಲೈಟಿಂದ. ಸೊ ಈಗಿರೋ ಮಕ್ಕಳು ಏನಾಗಿದೆ, ಅವರು ಹೊರಗಡೆ ಹೋಗಿ ಆಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಅವರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಅಷ್ಟೇ ಆಟ ಆಡ್ತಾರೆ ಬಿಟ್ಟರೆ ಹೊರಗೆ ಬಿಸಿಲಿಗೆ ಹೋಗಿ ಆಡೋದು ತುಂಬ ಕಡಿಮೆ ಆಗೋದ್ರಿಂದ ಅವರದ್ದು ವೈಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ವೈಟಮಿನ್ ಡಿ ಡೆಫಿಷಿಯನ್ಸಿ ಕಮ್ಮಿ ಆದಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಜಾಸ್ತಿ ಆದಾಗ ಏನಾಗುತ್ತೆ, ಅವರದ್ದು ಇಮ್ಯುನಿಟಿ ಕಡಿಮೆ ಆಗ್ತಾ ಬರ್ತದೆ. ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗುತ್ತೆ. ಅವರ ಮೂಳೆಗಳೇನಿದೆ ಅದು ತುಂಬ ಬ್ರಿಟಿಲ್ ಆಗುತ್ತೆ. ಸೊ ಹಾಗಾಗಿ ಅವರಿಗೆ ಅರ್ಲಿ ಏಜಲ್ಲೇ ಸೌಕಳಿಗಳು, ಸೊಂಟ ನೋವು, ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಅವರ ನರಗಳು ಕೂಡ ವೀಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಒಂದು ಅವರದ್ದು ರೆಗ್ಯುಲರ್ ವೈಟಮಿನ್ ಡಿ ಟೆಸ್ಟ್ ಮಾಡಿಕೊಂಡು ವೈಟಮಿನ್ ಡಿ ರಿಚ್ ಆಗಿರುವಂಥ ಆಹಾರಗಳು ಕೊಡಬೇಕು. ಬಟ್ ವೈಟಮಿನ್ ಡಿ ವೆಜಿಟೇರಿಯನ್ ಸೋರ್ಸ್ ಎಲ್ಲ ನಮಗೆ ಅಷ್ಟು ಜಾಸ್ತಿ ಸಿಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಬೇಕಾದ್ರೆ ನೀವು ಕೊಡ್ಬೋದು. ಇಲ್ಲ ನಾನು ಹೇಳಿರುವಂಥ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಮೊಟ್ಟೆ ಇರ್ಬೋದು, ಇದರಲ್ಲೆಲ್ಲ ನಮಗೆ ಸಫಿಷಿಯೆಂಟ್ ಆಗಿ ವೈಟಮಿನ್ ಡಿ ಸಿಗುತ್ತೆ. ಅದನ್ನು ರೆಗ್ಯುಲರ್ಲಿ ನಾವು ತಗೊಳ್ಳೋದ್ರಿಂದ ಅವರ ವೈಟಮಿನ್ ಡಿ ಲೆವೆಲ್ಸನ್ನು ಮೇಂಟೈನ್ ಮಾಡ್ಬೋದು. ಎಷ್ಟೋ ಮಕ್ಕಳಿಗೆ ಅಲರ್ಜಿ ಪ್ರಾಬ್ಲಮ್ ಇರೋ ಮಕ್ಕಳದು ವೈಟಮಿನ್ ಡಿ ಲೆವೆಲ್ಸ್ ನೋಡಿದ್ರೆ ತುಂಬ ಕಡಿಮೆ ಇರುತ್ತೆ. ಎಷ್ಟೋ ಮಕ್ಕಳು ಈಗಲೇ PUC ಹೋಗೋ ಮಕ್ಕಳಿಗೆ ಹೇಳ್ತಾರೆ, ಸರ್ ತುಂಬ ಕೂದಲು ಉದುರ್ತಾ ಇದೆ, ನಮಗೆ ಈಗಲೇ ನಾವು ಬಾಲ್ಡ್ ಆಗ್ತೀವಿ ಅಂತ ಅನಿಸ್ತದೆ ಅಂತ ಹೇಳ್ತಾರೆ. ಸೊ ಅವರಲ್ಲಿ ಕೂಡ ನಾವು ಚೆಕ್ ಮಾಡಿ ನೋಡುವಾಗ ಅವ್ರದ್ದು ಕೂಡ ಈ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ತುಂಬ ಕಡಿಮೆ ಆಗ್ತಾ ಇದೆ. ಮೊದಲೆಲ್ಲ ನಾವು ವೆಕೇಷನ್ಲಿ ಮನೆಯೊಳಗೆ ಬರೋದು ಊಟಕ್ಕೆ 10 ಸಲ ಕರೆದ್ರೆ ಒಂದ್ಸಲ ಮನೆಯೊಳಗೆ ಬಂದು ಊಟ ಮಾಡಿ ಹೋಗ್ತಿದ್ವಿ. ಈಗಿರೋ ಮಕ್ಕಳು ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ. ಸೊ ಆ ಬಿಸಿಲಲ್ಲಿ ಅವರು ಆಟ ಆಡಿದ್ರೆ ಮಾತ್ರ ಅವ್ರದ್ದು ವೈಟಮಿನ್ ಡಿ ಲೆವೆಲ್ಸ್ ಅಲ್ಲಿ ಇಂಪ್ರೂವ್ ಆಗುತ್ತೆ, ಅವ್ರದ್ದು ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ವೈಟಮಿನ್ ಡಿ ಕೂಡ ರೆಗ್ಯುಲರ್ಲಿ ನೀವು ಚೆಕ್ ಮಾಡಿಕೊಂಡು ವೈಟಮಿನ್ ಡಿ ಕಡಿಮೆ ಇದ್ದರೆ ಅದಕ್ಕಿರುವಂಥ ಸಪ್ಲಿಮೆಂಟ್ಸು ಅಥವಾ ಅದಕ್ಕಿರುವಂಥ ಮೆಷರ್ಸ್ ತಗೋಬೇಕಾಗುತ್ತೆ. ಒಳ್ಳೆ ಮೀನುಗಳೆಲ್ಲ ಕೊಟ್ಟರು ಕೂಡ ಅದರಲ್ಲಿ ಅವರಿಗೆ ವೈಟಮಿನ್ ಡಿ ಸಫಿಷಿಯೆಂಟ್ ಆಗಿ ನಮಗೆ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನ್ಯೂಟ್ರಿಯೆಂಟ್ ಯಾವುದು ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ನಮ್ಮ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಬೇಕಾಗುತ್ತೆ, ನಮ್ಮ ನರಗಳ ಡೆವಲಪ್ಮೆಂಟಿಗೆ ತುಂಬ ಚೆನ್ನಾಗಿ ಬೇಕಾಗುತ್ತೆ. ಅದರೊಟ್ಟಿಗೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ ಎಲ್ಲ ಕಡೆ ಸಿಗಬೇಕು ಅಂತಿಲ್ಲ. ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದಾರೆ ಅವರು ಮೀನು ಮಾಡುವಾಗ ಮಕ್ಕಳಿಗೆ ಖುಷಿಪಡಿಸಲಿಕ್ಕೆ ಶಿಟ್ಲಿ ಅಥವಾ ಲೈಕ್ ಈ ಕಿಂಗ್ ಫಿಶು ಈ ಥರ ಕಾಸ್ಟ್ಲಿ ಮೀನುಗಳು ಕೊಡೋ ಬದಲು ನಮ್ಮ ತಾರಲೆ ಬಂಗಡೆ ಕೊಡಿ, ಅದರಲ್ಲಿ ತುಂಬ ಚೆನ್ನಾಗಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಇಲ್ಲ ನಿಮ್ಮ ವೆಜಿಟೇರಿಯನ್ ಸೋರ್ಸಸ್ ಆದರೆ ನೀವು ಅಗಸೆ ಬೀಜ ಈ ಥರ ಐಟಮ್ಸ್ ಕೊಡ್ಬೋದು. ಬಟ್ ಅದರಲ್ಲಿ ಅಷ್ಟೊಂದು ಸಿಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಇದು ಹೇಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ನರಗಳು ಫಂಕ್ಷನ್ ಚೆನ್ನಾಗಿ ಆಗಲಿಕ್ಕೆ ವೈಟಮಿನ್ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ನಮಗೆ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ, ಈಗಿರುವಂಥ ಕಾಯಿಲೆಗಳೆಲ್ಲ ಇನ್ಫ್ಲಮೇಷನ್ ಜಾಸ್ತಿ ಆಗೋದರಿಂದ ಬರುವಂಥ ಸಮಸ್ಯೆಗಳು ನೀವೇ ನೋಡಿ. ಹಾರ್ಟಿನ ಸಮಸ್ಯೆ ಕೂಡ ಬರೋದು ಯಾರಿಗೆ, ಡಯಾಬಿಟಿಸ್ ಇದ್ದವರಿಗೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸಮಸ್ಯೆಗಳು ಬರ್ತಾ ಹೋಗ್ತದೆ. ಹಾರ್ಟಿನ ಸಮಸ್ಯೆ ಇರ್ಬೋದು, ಕಿಡ್ನಿಯ ಸಮಸ್ಯೆ ಇರ್ಬೋದು, ನರಗಳ ಸಮಸ್ಯೆ ಇರ್ಬೋದು, ಬ್ರೈನ್ನ ಸಮಸ್ಯೆ ಇರ್ಬೋದು, ಈ ಥರ ತೊಂದರೆಗಳು ಬರ್ತಾ ಹೋಗುತ್ತೆ. ಸೊ ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡಬೇಕು ಅಂದರೆ ಕೂಡ ಈ ಒಮೆಗಾ 3 ಏನಿದೆ ತುಂಬ ಒಳ್ಳೆಯದು. ಈಗ ನಾವು ತಗೊಳ್ಳುವಂಥ ರಿಫೈನ್ಡ್ ಫುಡ್ ಏನಿದೆ, ವೆಜಿಟಬಲ್ ಆಯಿಲ್ಸ್ ಏನಿದೆ, ಬೇಕರಿ ಐಟಮ್ಸ್ ಎಲ್ಲ ಏನಿದೆ, ಅದರಲ್ಲಿ ಈ ಒಮೆಗಾ 6 ಅಂತ ಕಂಟೆಂಟ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಸೊ ಈ ಒಮೆಗಾ 3 ಮತ್ತು ಒಮೆಗಾ 6 ಒಂದು ಬ್ಯಾಲೆನ್ಸಲ್ಲಿ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಮ್ಮ ಈ ಒಮೆಗಾ 6 ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಅದು ಮೇನ್ಲಿ ಯೂಸ್ ಆಗೋದು ಕೆಲವು ಇನ್ಫ್ಲಮೇಟ್ರಿ ಲೈಕ್ ಸಬ್ಸ್ಟೆನ್ಸಸ್ ಇದೆ, ನಾವು ಅರಾಕ್ನೋನಿಕ್ ಆ್ಯಸಿಡ್ ಅಂತೆಲ್ಲ ಹೇಳ್ತೀವಿ, ಅದರ ಪ್ರೊಡಕ್ಷನ್ಗೆ ಯೂಸ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಯಾವುದು ತಗೊಂಡ್ರೆ, ಈ ಜಂಕ್ ಫುಡ್ಗಳು ಮತ್ತು ವೆಜಿಟಬಲ್ಸ್ ಆಯಿಲ್ಸ್ ಇರುವಂಥ ಫ್ರೈಡ್ ಐಟಮ್ಸ್ ತಗೊಂಡ್ರೆ. ಸೊ ಹಾಗಾಗಿ ಮಕ್ಕಳಿಗೆ ಒಮೆಗಾ 3 ರಿಚ್ ಆಗಿರುವಂಥ ಆಹಾರಗಳು ಕೊಡ್ಬೋದು. ಇಲ್ಲ ಎಲ್ಲಾದರೂ ಮೇ ಬಿ ವಾರಕ್ಕೆ 1 ಸಲ 2 ಸಲ ಒಮೆಗಾ 3 ಸಪ್ಲಿಮೆಂಟ್ಸ್ ಕೊಟ್ಟು ನೋಡಿ, ಅವ್ರದ್ದು ಆರೋಗ್ಯ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನು ಅವ್ರದ್ದು ಆಹಾರದಲ್ಲಿ ಇರಬೇಕಾಗಿದ್ದು ವೈಟಮಿನ್ B12. ನಮ್ಮ ನರಗಳು ಚೆನ್ನಾಗಿ ಫಂಕ್ಷನ್ ಆಗಬೇಕು ಅಂದರೆ ವೈಟಮಿನ್ B12 ಇರುವಂಥ ಆಹಾರಗಳು ಸೇವಿಸಲೇಬೇಕಾಗುತ್ತೆ. ಅದು ಯಾವುದಂತ ಕೇಳಿದ್ರು ಕೂಡ ನಮ್ಮ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಮೊಟ್ಟೆ ಇರ್ಬೋದು, ಮೀನು ಇರ್ಬೋದು, ಚಿಕನ್ ಇರ್ಬೋದು, ಈ ಥರ ಐಟಮ್ಸ್ ಎಲ್ಲ ವಿಟಮಿನ್ B12 ನಿಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ನಾನು ಹೇಳೋದು, ಈಗ ಅವರಿಗೊಂದು ಫುಡ್ ನೀವು ಡಿಸೈನ್ ಮಾಡುವಾಗ ಬೆಳಿಗ್ಗೆ ನೀವು ತಿಂಡಿ ಕೊಡ್ತೀರಾ, ಓಕೆ ದೋಸೆ ಕೊಡಿ, 1 ಅಥವಾ 2 ದೋಸೆ ಕೊಡಿ. ಮಕ್ಕಳಿಗೆ 8-10 ದೋಸೆ ಕೊಡೋಕೆ ಹೋಗಬೇಡಿ, 2 ಅಥವಾ 3 ದೋಸೆ ಬೇಕಾದ್ರೂ ಕೊಡಿ. ಅದರೊಟ್ಟಿಗೆ 1 or 2 ಎಗ್ಸ್ ಕೊಡಿ, ಮೊಟ್ಟೆ ಕೊಡಿ, ಯಾವುದಾದ್ರೂ ಹಾಲು ಬೇಕಾದರೆ ನೀವು ಕೊಡಿ, ಅದರಲ್ಲೂ ಕೂಡ ಕ್ಯಾಲರಿ ಅವರಿಗೆ ಸಿಗುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟ ಮಾಡುವಾಗ ಯಾವುದಾದ್ರು ನಾನ್ ವೆಜಿಟೇರಿಯನ್ಸ್ ಆದರೆ ಆ ಅನ್ನದೊಟ್ಟಿಗೆ ನಾನ್ ವೆಜಿಟೇರಿಯನ್ ಫುಡ್ಗಳು ತುಂಬ ಚೆನ್ನಾಗಿ ಪಲ್ಯಗಳನ್ನು ಹಾಕಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಡಿ. ಅದರೊಟ್ಟಿಗೆ ಮೊಸರು ಕೂಡ ತಗೊಳ್ಳುವಂಥ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಿ. ಯಾಕೆಂದರೆ ಪಲ್ಯಗಳೇನಿದೆ, ತರಕಾರಿ ಏನಿದೆ, ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಾನೀಗ ಅದೆಲ್ಲ ಹೇಳಲಿಕ್ಕೆ ಹೋದರೆ ನಿಮಗೆ ತುಂಬ ಲಿಸ್ಟ್ ಆಫ್ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆಗಿಬಿಡುತ್ತೆ. ಈಗ ಮೆಗ್ನೀಷಿಯಮ್ ಇರ್ಬೋದು, ಐರನ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ವೈಟಮಿನ್ ಎಲ್ಲ A to Z ಎಲ್ಲ ವೈಟಮಿನ್ B ಕಾಂಪ್ಲೆಕ್ಸ್ ಅಲ್ಲಿ ಏನಿದೆ ಅದೆಲ್ಲ ಚೆನ್ನಾಗಿರೋದು ಎಲ್ಲಿ ಅಂತ ಕೇಳಿದರೆ ತರಕಾರಿಗಳಲ್ಲಿ. ಸೊ ತರಕಾರಿಗಳೇನಿದೆ ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಡಲಿಕ್ಕೆ ಲೈಕ್ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಈಗ ಮಕ್ಕಳು ತರಕಾರಿ ಕೊಟ್ಟರೆ ಯೂಶ್ವಲಿ ಮಕ್ಕಳೆಲ್ಲ ತರಕಾರಿ ತೆಗೆದು ಸೈಡ್ಗೆ ಇಡ್ತಾರೆ. ಈಗ ಸಾಂಬಾರು ಹಾಕಿದ್ರೆ ಸಾಂಬಾರಲ್ಲಿರುವ ಹೋಳೆಲ್ಲ ತೆಗೆದು ಬದಿಗೆ ಇಟ್ಟುಬಿಡ್ತಾರೆ. ಸೊ ಆ ಹ್ಯಾಬಿಟನ್ನು
ನಾವು ಚೇಂಜ್ ಮಾಡಬೇಕು ಅಂತಿದ್ದರೆ ಸಣ್ಣದಿದ್ದಾಗಿಂದ ನಾವು ಆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಎಲ್ಲ ವೆಜಿಟೇಬಲ್ಸು ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಕೊಡಿ, ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಟುಬಿಡಿ, ಅವರಿಗೆ ತೆಗಿಯೋಕೆ ಆಗಬಾರ್ದು. ಸೊ ಅದು ಟ್ರೈನ್ ಆದರೆ ಆ ಟೇಸ್ಟಿಗೆ ಸ್ವಲ್ಪ ದಿವಸಲ್ಲೇ ಅವರು ಅಡ್ಜಸ್ಟ್ ಆಗಿಬಿಡ್ತಾರೆ, ಮತ್ತು ನೀವು ಯಾವ ತರಕಾರಿ ಕೊಟ್ಟರು ತಗೊಳ್ತಾರೆ. ಆ್ಯಂಡ್ ನಾವು ಒಳ್ಳೆ ಕೊಬ್ಬು ಬಗ್ಗೆ ಹೇಳಿದೆ, ಆವಾಗ ತುಪ್ಪ ಹೇಳಲಿಕ್ಕೆ ಮರ್ತೋಯ್ತು, ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಒಂದು ಚಮಚ ತುಪ್ಪ ಕೂಡ ಅವರದ್ದು ರೆಗ್ಯುಲರ್ ಫುಡ್ಗೆ ನೀವು ಊಟ ಮಾಡುವಾಗ ಅದಕ್ಕೊಂದು ಚಮಚ ತುಪ್ಪ ಹಾಕಿ ಒಂದು ಕಡೆಗೆಲ್ಲ ಸ್ವಲ್ಪ ಮೊಸರು ಕೊಡಿ. ಎಲ್ಲ ವೆಜಿಟೇಬಲ್ಸ್ ಇಡಿ. ನಾನ್ ವೆಜಿಟೇರಿಯನ್ಸ್ ಆದರೆ ಫಿಶ್ ಅಥವಾ ಚಿಕನ್ ನೀವು ಸ್ವಲ್ಪ ಯೂಸ್ ಮಾಡಿ, ವೆಜಿಟೇರಿಯನ್ಸ್ ಆದರೆ ಪನೀರ್ ಯೂಸ್ ಮಾಡಿ, ಅಥವಾ ಸೋಯಾ ಚಂಕ್ಸ್ ಯೂಸ್ ಮಾಡಿ, ಅಥವಾ ಕಾಳುಗಳು ಬೇಯಿಸಿದ್ದು ನೀವು ಯೂಸ್ ಮಾಡಿ. ಒಟ್ಟು ನಮಗೆ ಪ್ರೋಟೀನ್ ಆಯಿತು, ತುಪ್ಪದಲ್ಲಿ ಒಳ್ಳೆ ಫ್ಯಾಟ್ ಆಯಿತು, ಕಾಬ್ಸಿಗೆ ಅನ್ನ ಆಯಿತು, ತರಕಾರಿಗಳು ಜಾಸ್ತಿ ಯೂಸ್ ಮಾಡೋದ್ರಿಂದ ಎಲ್ಲ ವೈಟಮಿನ್ಸು ನಮಗೆ ಸಿಕ್ತು. ಸೊ ಈ ಥರ ಒಂದು ಆಹಾರವನ್ನು ನಾವು ಪ್ಲ್ಯಾನ್ ಮಾಡಿದರೆ ತುಂಬ ಒಳ್ಳೆಯದು. ವಾರಕ್ಕೆ 1-2 ಸಲ ಈ ಅನ್ನ ಏನಿದೆ ತಂಗಳನ್ನ ಯೂಸ್ ಮಾಡಿ, ಇನ್ನೂ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ನಾನೀಗ ಹೇಳಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುವಂಥ ಆಹಾರಗಳನ್ನು ನೀವು ರೆಗ್ಯುಲರ್ಲಿ ಮಕ್ಕಳಿಗೆ ಕೊಟ್ಟು ನೋಡಿ, ಅವ್ರದ್ದು ಇಮ್ಯುನಿಟಿ ಪವರ್ ಚೆನ್ನಾಗಾಗುತ್ತೆ, ಅವರ ಮೆಮರಿ ಪವರ್ ಇಂಪ್ರೂವ್ ಆಗುತ್ತೆ, ಅವರ ಫಿಸಿಕ್ ಇಂಪ್ರೂವ್ ಆಗುತ್ತೆ, ಅವರು ಸ್ಟ್ರಾಂಗ್ ಆಗಿ ಬೆಳೀತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.